ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಮತ್ತು ನನ್ನ ನೇಬರು ಚಿಕ್ಕಪೇಟೆಗೆ ಹೋಗಿದ್ವಿ. ಚಿಕ್ಕಪೇಟೆ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಅದರಲ್ಲೂ ರಾಜಾ ಮಾರ್ಕೆಟು ತುಂಬಾ ಫೇಮಸ್ ಅಲ್ವಾ. ನಾವು ಬೀಡ್ಸ್ ತೊಗೊಳೋಣ ಅಂತ ಹೇಳಿ ಹೋಗಿದ್ವಿ. ಈ ಶಾಪ್ ಬಂದು ರಾಜಾ ಮಾರ್ಕೆಟ್ ಎಂಟರ್ ಆಗ್ತಿದ್ದಂಗೆ ಸ್ಟ್ರೈಟ್ ರೈಟಲ್ಲೇ ಡೆಡ್ ಆ್ಯಂಡ್ ರೈಟಲ್ಲೇ ಈ ಶಾಪ್ ಇರೋದು. ಇದು ನನ್ನ ನೇಬರ್ಗೆ ಗೊತ್ತಿದೆ ಅಂತ ಅಂದರು. ಚೆನ್ನಾಗಿದೆ, ಇಲ್ಲೆಲ್ಲ ಬೀಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ರೀಸನಬಲ್ ಆಗಿ ಅಂತ ಅಂದರು. ಅದಕ್ಕೋಸ್ಕರ ನಾವು ಫಸ್ಟು ಈ ಶಾಪಿಗೆ ಡೈರೆಕ್ಟಾಗಿ ಹೋದ್ವಿ. ಈ ಶಾಪಲ್ಲಿ ನಿಮಗೆ 20 ರುಪೀಸಿಂದನೂ ಕೂಡ ಬೀಡ್ಸು ಅವೈಲಬಲ್ ಇದೆ. ಎಲ್ಲ ರೀತಿಯ ಅಂದರೆ ಎಲ್ಲ ಕಲರ್ಸು, ಶೇಪ್ಸು, ಆ ಥರ ಬೀಡ್ಸ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಫಸ್ಟು ನಾವಿಲ್ಲಿ ಗ್ರೀನ್ ಕಲರ್ ಬೀಡ್ಸ್ನ ನೋಡ್ತಾ ಇದ್ದೀವಿ. ಇದು ಬಂದು 40 ರುಪೀಸ್ ಒಂದು ಲೈನು. ಇನ್ನೊಂದು 20 ರುಪೀಸ್ ಕೂಡ ಇತ್ತು. ಇವಾಗ ಅವ್ರು ತೋರಿಸ್ತಿರೋದು 20 ರುಪೀಸ್ ಲೈನು. ಇದು ಬಂದು 40 ರುಪೀಸು. ಕ್ವಾಲಿಟಿನಲ್ಲೂ ಕೂಡ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಕ್ವಾಲಿಟಿಯಲ್ಲೂ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಜೇಡ, ಪರ್ಲ್ಸು, ಹವಳ ಮತ್ತು ಪೆಂಡೆಂಟ್ಸು ಎಲ್ಲ ರೀತಿಯ ಶೇಪ್ಸ್ ಬೀಡ್ಸು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ, ಅವೈಲಬಲ್ ಇರುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದು ಚೈನ್ ಬಂದು ಇದು ಹುಕ್ ಟೈಪ್ ಇರೋದು. ನಾವು ಇದಕ್ಕೆ ಡಾಲರ್ ಏನಾದ್ರು ಅಟ್ಯಾಚ್ ಮಾಡಿಕೊಂಡು ಕೂಡ ಹಾಕೊಬೋದು. ಇದು ಬಂದು ನಮಗೆ 200-250 ರೇಂಜಲ್ಲೂ ಕೂಡ ಸಿಗುತ್ತೆ. ಇದರಲ್ಲೂ ಕೂಡ ಕಲರ್ ಆಪ್ಷನ್ಸ್ ಇದೆ. ಇದರಲ್ಲಿ ನಾವು ಮರೂನ್ ಕಲರ್ ಅಥವಾ ಗ್ರೀನ್ ಕಲರ್ ತೊಗೊಳೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಬಿಕಾಸ್ ಮರೂನ್ ಕಲರು ಮತ್ತು ಗ್ರೀನ್ ಕಲರು ಆಲ್ಮೋಸ್ಟ್ ಎಲ್ಲ ಒಂದು ಔಟ್ಫಿಟ್ಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪರ್ಲ್ಸ್ ಇದು. ಇದರಲ್ಲೂ ಕೂಡ ಡಿಫ್ರೆಂಟ್ ಶೇಪ್ಸಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಗೋಲ್ಡಲ್ಲೂ ಅಂದರೆ ಅದು ಕಂಪ್ಲೀಟ್ಲಿ ಗೋಲ್ಡ್ ಅಲ್ಲ, ಆರ್ಟಿಫಿಷಿಯಲ್ ಥರ 1 ಗ್ರಾಮ್ ಗೋಲ್ಡ್ ಥರ ಬರುತ್ತಲ್ಲ, ಆ ಥರ ಗುಂಡುಗಳು ಕೂಡ ಇತ್ತು. ಮತ್ತು ಇದು ಕೂಡ ನೀವು ಟ್ರೆಂಡಿಂಗಲ್ಲಿ ನೋಡ್ತಾ ಇರ್ತೀರ ಶೇಪ್ಸ್ದು ಬೀಡ್ಸ್ಗಳು. ಮತ್ತು ಇದು ಬಂದು ಪೆಂಡೆಂಟ್ಸು ಅಲ್ಲ, ಅವರೇ ನಿಮಗೆ ಯಾವ ರೀತಿ ಡಿಸೈನು ನೀವು ತೋರಿಸಿದ್ರೆ ಶಾಪಲ್ಲಿ ಆ ರೀತಿ ನಿಮಗೆ ಮ್ಯಾಚ್ ಮಾಡಿ ಕೂಡ ಕೊಡ್ತಾರೆ. ಪೆಂಡೆಂಟ್ಸು ಕೂಡ ಅವೈಲಬಲ್ ಇತ್ತು ಇಲ್ಲಿ. ಇಲ್ಲಿ ನೀವು ಮರೂನ್ ಕಲರ್ ಬೀಡ್ಸ್ ಏನು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಅದನ್ನು ನನ್ನ ನೇಬರ್ ತೊಗೊಂಡ್ರು. ಸೊ ಅದನ್ನು ರೆಡಿ ಮಾಡ್ಸೋಕ್ಕೆ ಅಲ್ಲೇ ಕೊಟ್ಟರು. ಅಲ್ಲಿ ಒಂದು ಲೇಯರ್ಗೆ 150-200 ಆ ಥರ ತೊಗೋತಾರೆ. 3 ಲೇಯರ್ಸಿಗೆ 350ಇಂದ 500 ತನಕನೂ ಕೂಡ ಆಗುತ್ತೆ. ಅದು ಬೀಡ್ಸ್ ಸೈಜ್ ಮೇಲೆ ಮತ್ತು ನಾವು ಯಾವ ರೀತಿ ಡಿಸೈನ್ ಹೇಳ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಪಕ್ಕದಲ್ಲೂ ಕೂಡ ನೋಡ್ತಾ ಇರ್ಬೋದು, ಅಲ್ಲೂ ಕೂಡ ಯಾರೋ ಒಬ್ಬರು ಮಾಡಲಿಕ್ಕೆ ಕೊಟ್ಟಿದ್ದರು. ಗ್ರೀನ್ ಮತ್ತು ವೈಟ್ ಕಲರ್ ಬೀಡ್ಸ್ದು ಮಾಲಾನ ಮಾಡ್ತಾಯಿದ್ರು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಜಸ್ಟ್ ನಾನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಶಾಪ್ ಹೆಸರು ಬಂದು ಮಾಡ್ರನ್ ಫಾರೆವರ್ ಅಂತ. ತುಂಬಾ ನಿಮಗೆ ಕಲರ್ ಆಪ್ಷನ್ಸು ಮತ್ತು ಡಿಸೈನ್ಸ್ ಎಲ್ಲ ಸಿಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ಇದು ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಮರೂನ್ ಕಲರು, ಇದನ್ನು ನನ್ನ ನೇಬರ್ ತೊಗೊಂಡ್ರು ಅಂತ ಅಂದಲ್ಲ, ಅದನ್ನು ರೆಡಿ ಮಾಡೋಕ್ಕೆ ಕೊಟ್ವಿ. ಇಲ್ಲಿ ಪೆಂಡೆಂಟ್ನ ನಾವು ಮ್ಯಾಚ್ ಮಾಡ್ತಾಯಿದ್ವಿ. ಅಂದರೆ ಯಾವ ರೀತಿ ನಾವು ಅರೇಂಜ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ರೀತಿ ಪೆಂಡೆಂಟ್ಸು ಕೂಡ ಅವೈಲಬಲ್ ಇದೆ. ಸೊ ಇಟ್ಬಿಟ್ಟು ನೋಡ್ತಾ ಇದ್ವಿ. ಸೊ ಒಂದ್ಸಲ ನಾವು ಅದನ್ನು ಅಟ್ಯಾಚ್ ಮಾಡೋಕ್ಕೆ ಕೊಟ್ಬಿಟ್ರೆ ಅದಾದಮೇಲೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಯಾವ ರೀತಿ ಡಿಸೈನ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊತಾ ಇದ್ವಿ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಯಿತು, ಯಾವ ಡಿಸೈನ್ ಮಾಡಿಸೋದು ಏನು ಎತ್ತ ಅಂತ ಅಂದ್ಬಿಟ್ಟು. ಇಲ್ಲಿ ಡಾಲರ್ಸ್ಗಳು ಕೂಡ ತುಂಬಾ ಚೆನ್ನಾಗಿತ್ತು, ನೀವಿಲ್ಲಿ ನೋಡ್ತಾ ಇರ್ಬೋದು. ನಾನು ಸಾಧ್ಯವಾದಷ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ಆ್ಯಡ್ ಮಾಡಿದ್ದೀನಿ, ಅವ್ರ ಕಲೆಕ್ಷನ್ಸ್ನ ತೋರಿಸಿದ್ದೀನಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ.